ಸೊ ಫ್ರೆಂಡ್ಸ್, ಕೆ ಸಿ ಇ ಟಿ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಅಪ್ಡೇಟ್ ಆಗಿದೆ. ಬಟ್ ಅದು ಜಸ್ಟ್ ಇವಾಗ ಅಪ್ಡೇಟ್ ಆಗಿರೋದರಿಂದ ಅದು ಓಪನ್ ಆಗ್ತಾಯಿಲ್ಲ. ನೀವು ಕ್ಲಿಕ್ ಮಾಡಿ ನೋಡಿದರೆ ಇದು ನೋಡ್ಬೋದು, ಸರ್ವರ್ ಎರರ್ ಅಂತ ಬರ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಇದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಸೊ ಜಸ್ಟ್ ಇವಾಗ ಅಪ್ಡೇಟ್ ಆಗಿರೋದರಿಂದ ಇದು ನಿಮಗೆ ಅರೌಂಡ್ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕಂದ್ರೆ 8:30 ತನಕ ನಿಮಗೆ ಈ ಒಂದು ಲಿಂಕ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಒಂದು ಕ್ಯಾಪ್ಸು, ಡೇಟ್ ಆಫ್ ಬರ್ತ್ಗಳನ್ನು ರೆಡಿ ಮಾಡಿಟ್ಕೊಳ್ರಿ. ಆಮೇಲೆ ಲಾಗಿನನ್ನು ಮಾಡಲಿಕ್ಕೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತು, ಕ್ಯಾಪ್ಸ್ಗಳನ್ನು ಎಂಟ್ರಿ ಮಾಡಿದಾಗ ನಿಮಗಿದು ವೆರಿಫಿಕೇಷನ್ ಸ್ಲಿಪ್ ಆಪ್ಷನ್ ತೋರಿಸುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಅದರಲ್ಲಿ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಒಂದು ಸೀಕ್ರೆಟ್ ಕೀಯನ್ನು ನೀವು ಓಪನ್ ಮಾಡಿ ರೆಡಿ ಮಾಡಿಟ್ಟು ಒಂದು ಆಪ್ಷನ್ ಎಂಟ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಇದು ಇವಾಗ ಸದ್ಯಕ್ಕೆ ಓಪನ್ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ಬೋದು, ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು ಇದು ಓಪನ್ ಆಗ್ತಾಯಿಲ್ಲ ಅಂತ ಕೇಳಿದ್ರು. ಸೊ ಹೀಗಾಗಿ ನಾನು ಏನು ಮಾಡಿದೆ ಅಂದರೆ ಇಲ್ಲಿ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ, ಇದು ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ. ಸೊ ಹೀಗಾಗಿ ಎಲ್ಲರೂ ಟ್ರೈ ಮಾಡ್ತಾರೆ. ಯಾಕಂದರೆ ಎಲ್ಲ ಕಡೆಯಿಂದನೂ ಕೂಡ ಏನಾಗುತ್ತೆ, ಇಲ್ಲಿ ಸರ್ವರ್ ಜಾಮ್ ಆಗಿಬಿಡುತ್ತೆ. ಎಲ್ಲರೂ ಟ್ರೈ ಮಾಡೋದ್ರಿಂದ ಆಮೇಲೆ ಅದರ ಜೊತೆಗೆ ಇದು ಲಿಂಕ್ ಹೊಸದಾಗಿ ಅಪ್ಡೇಟ್ ಮಾಡ್ತಿರೋದರಿಂದ ಇದು ಸ್ವಲ್ಪ ಅಪ್ಡೇಟ್ ಆಗಲಿಕ್ಕೆ ಒಂದು ಹಾಫ್ ಆನ್ ಅವರು 40 ಮಿನಿಟ್ಸ್ ಕಾಲಾವಕಾಶ ತೊಗೊಳುತ್ತೆ. ಅದಾದಮೇಲೆ ಕಾಮನಾಗಿ ನಿಮಗೆ ಲೇಟ್ ನೈಟಾಗಂತೂ ಬಿಂದಾಸಾಗಿ ನೀವು ಓಪನ್ ಮಾಡ್ಕೊಳ್ಬೋದು ಈ ಲಿಂಕನ್ನು. ಬಟ್ ಇವಾಗ ಇದು ಓಪನ್ ಆಗ್ತಾಯಿಲ್ಲ.